ಪ್ರಿಯ ವೀಕ್ಷಕರೇ, ಈ ಹಳ್ಳಿ ಜಾಣಾರು ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದು ಅಮಾವಾಸ್ಯೆ ಎಡವಟ್ಟು ಭಾಗ 29, ಭಾಗ 28 ನೋಡಿಕೊಂಡು ಭಾಗ 29 ನೋಡಿ. ಯೋಲೆ ಅಮಾವಾಸ್ಯೆ, ಆ ಕಂಡಕ್ಟ್ರನ್ನ ಕೇಳಲ್ಲ, ಹಿರಿಯೂರು ಇನ್ನೂ ಎಷ್ಟು ದೂರ ಐತೆ ಅಂತ. ಹಿರಿಯೂರು ಇನ್ನೊಂದು ಸ್ವಲ್ಪ ದೂರ ಐತೆ, ಇನ್ನೊಂದು ರೋಬೋಟ್ ಆಗುತ್ತೆ ಟೈಮು, ಕುತ್ಕೊಳ್ರಿ ಹಂಗೆ. ರೀ ಕಂಡಕ್ಟ್ರೆ, ಸುಮ್ಮನೆ ಕುತ್ಕೊಳ್ರಿ ಅಂತ ಅಂದ್ರೆ ದುಡ್ಡು ಕೊಟ್ಟು ರೀ ನಾವು ಟಿಕೆಟ್ ತಗೊಂಡಿರೋದು ಗಂಡು ಮಕ್ಕಳು. ವಸಿಯ DTS ಸೌಂಡ್ ಹಾಕ್ರಿ, ನಮಗೆ ಬೇಜಾರಾಗ್ತೈತೆ. ಹಿರಿಯೂರ್ಗೆ ಹೋಗೋ ತಕನ ಸುಮ್ಮನೆ ಹೆಂಗ್ರಿ ಕುತ್ಕೊಂಡು ಹೋಗೋದು ನಾವು ರೀ ಕಂಡಕ್ಟ್ರೆ? ಹಾಕ್ರಿ DTS ಸೌಂಡ್ ಆ ಬಸ್ನಾಗೆ. ಅಲ್ಲ ಕಣಪ್ಪ, ಇದು KSRTC ಬಸ್ಸು, ಇದೇನು ಪ್ರೈವೇಟ್ ಬಸ್ ಅಲ್ಲಪ್ಪ. ಪ್ರೈವೇಟ್ ಬಸ್ ಆಗಿದ್ರೆ ನೀನು ಕೇಳ್ತಿದ್ದಲ್ಲ ಆ DTS ಸೌಂಡ್ನ, ಅದು ಹಾಕಾರೇನೋ. ಇದು ಗೋರ್ಮೆಂಟ್ ಬಸ್ ಅಪ್ಪ, ಇದ್ರಾಗ ಯಾವ ಸೌಂಡು ಇರಲ್ಲ, ಯಾವ ಟಿವಿನೂ ಇರಲ್ಲಪ್ಪ. ಯಾಕಣ ನೀನು ಎಂದೂ ಗೌರ್ನಮೆಂಟ್ ಬಸ್ಸಿಗೆ ಬಂದಿಲ್ಲೇನು? ಗೌರ್ನಮೆಂಟ್ ಬಸ್ನಾಗೆ ಎಲ್ಲಣ ಇರ್ತೈತೆ ಈ DTS ಸೌಂಡ್ ಅಂಬೋದು. ಅಲ್ಲ ಕಣ ಯಾಕೋಯ್, ಗೌರ್ಮೆಂಟ್ ಬಸ್ನಾಗೆ ಗಂಡು ಮಕ್ಳು ಎಲ್ಲಾಕ ಜಾಸ್ತಿ ಅಡ್ಡಾಡ್ತಾರೆ, ಮಹಿಳೆಯರೇ ಬಸ್ ತುಂಬ ತುಂಬ್ಕೊಂಡಿರ್ತಾರೆ ಕಣ. ಯಾಕ ಗಂಡು ಮಕ್ಳಿಗಂತೂ ಸೀಟೇ ಇರಕ್ಕಿಲ್ಲ, ಹೆಣ್ಣು ಮಕ್ಕಳೇ ಸೀಟ್ ತುಂಬ ಕುಂತಿರ್ತಾರೆ. ಅದಕ್ಕೆ ನಾವು ಈ ಗೌರ್ನಮೆಂಟ್ ಬಸ್ಸಿಗೆ ಬಂದು ಭಾಳ ದಿವಸ ಆಗೈತೆ ಕಣ. ಯಾಕ ನಾವು ಅವಾಗ ಈ ಗೌರ್ನಮೆಂಟ್ ಬಸ್ಸಿಗೆಲ್ಲ ಹೆಣ್ಮಕ್ಳು ಗಲಾಟೆನಾದರೂ ಮಾಡಿ DTS ಸೌಂಡ್ನ ಬಸ್ನಾಗೆ ಹಾಕಂಗೆ ಮಾಡ್ತಿರ್ತಾರೆ ಅಂತ ಅಂದ್ಕೊಂಡಿದ್ದೆ ಕಣ. ಯಾಕೋಯ್ ಅದನ್ನು ಒಂದು ಕೇಳ್ರಿ ಸರ್ಕಾರಕ್ಕೆ. ನಮಗೆ ಹಂಗೆ ಬೋರ್ ಆಗುತ್ತೆ ಕಣ್ರಪ್ಪ, ಈ KSRTC ಬಸ್ನಾಗೆ ಸಾಂಗ್ಸು ಆಗ್ತಾ ಇಲ್ಲ, ಅದ್ರಾಗ ಯಾತು ಊಪರು ಡಕ್ಕು ಏನು ಇಲ್ವಂತೆ, ಒಂದೀಟು ಅವನ್ನ ಹಾಕಿಸ್ಕೊಂಡು ಕೊಡ್ರಿ ಅಂತ ಹೇಳಿ ಸರ್ಕಾರಕ್ಕೆ ಮನವಿನ ಮಾಡ್ರಕ. ಆಸೋನ್ ಜನ ಹೆಣ್ಮಕ್ಳು ಬಸ್ನಾಗೆ ಎಲ್ಲೆಲ್ಗೋ ಹೋಗ್ತೀರ ಟೂರ್ ಮಾಡ್ಕೊಂಡು, ಆವಾಗ ನಿಮಗೆ ಬೇಜಾರ ಆಗಲ್ವೇ ಜರ್ನಿ ಮಾಡ್ಬೇಕಾದ್ರೆ? ಅದಕ್ಕೆ ವಸಿ ಆ ಸರ್ಕಾರಕ್ಕೆ ಕೇಳ್ರಕು, ಟಿವಿನು ಇವೆಲ್ಲ ಸೌಂಡ್ ಸಿಸ್ಟಮ್ನ ಹಾಕಕ್ಕೆ ಸರ್ಕಾರಕ್ಕೆ ಕೇಳ್ರಕ. ಅದನ್ನು ಒಂದಿನ ಯಾಕೆ ಬಿಟ್ಟಿದ್ದೀರ KSRTC ಬಸ್ನಾಗೆ? ನೋಡೋಣ ಹೆಂಗೆ ಹೇಳ್ತೀಯ, ನಾವು ಹೋಗಿ ಕೇಳೋಕ್ಕಾಗ್ತೈತೆ ನೋಡ. ಸರ್ಕಾರ ಹೆಂಗೆ ಅಂತಂದರೆ ನಾವೇನು ಕೇಳಲಿಲ್ಲ ಅಂದ್ರೂ ಸರ್ಕಾರನೇ ಎಲ್ಲ ಮಾಡಿಕೊಡ್ತೈತೆ ಕಣೋ. ನಾವೇನು ಉಚಿತ ಪ್ರಯಾಣ ಕೇಳಿರಲಿಲ್ಲ ಸರ್ಕಾರಕ್ಕೆ, ಆದರೆ ಹೆಣ್ಮಕ್ಳಿಗೆ ಉಚಿತ ಪ್ರಯಾಣ ಕೊಟ್ಟಿಲ್ವೇ? ಹಾಗೇನೆ ಮುಂದೆ ಈ ಬಸ್ಸಿಗೆ ನಾವು ಕೇಳಲಿಲ್ಲ ಅಂದ್ರೂ ಟಿವಿನೂ ಹಾಕ್ತಾರೆ, DTS ಸೌಂಡೂ ಹಾಕ್ತಾರೆ ಕಣ ಅಣ್ಣ. ಅರೆ ಒಳ್ಳೆ ಒಳ್ಳೆ ಒಳ್ಳೆ, ಬರ್ರಮ್ಮ ಬರ್ರಮ್ಮ, ಬಿರ್ಬಿರನ್ ಅದಕ್ಕೆ ಬರ್ರಮ್ಮ, ಯೋಟತ್ ಮಾಡ್ತೀರಿ, ಬರ್ರಿ 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 ಅದಕ್ಕೆ ಬರ್ರಿ. ನೋಡ್ರಿ ಈ ಕಂಡಕ್ಟ್ರು ಹೆಣ್ಮಕ್ಳನ್ನೇ ಬರ್ರಮ್ಮ ಬರ್ರಮ್ಮ ಅಂತ ಕರೆಯೋದು. ಯಾಕೆ ಅಂದ್ರೆ ಬರೀ ಹೆಣ್ಮಕ್ಳು ಎತ್ಕೊಂಡ್ರೆ ಅವ್ರಿಗೂ ಬರೀ ಅದೇ ಅಭ್ಯಾಸ ಆಗೈತಿ, ಅದಕ್ಕೆ ಬರ್ರಮ್ಮ ಬರ್ರಮ್ಮ ಹಚ್ಕೊಳ್ರಿ ಅಂತಾರೆ. ಗಂಡು ಮಕ್ಳು ಇದ್ರು ಬಸ್ ಸ್ಟ್ಯಾಂಡಿಗೆ ಬರ್ರಮ್ಮ ಬರ್ರಮ್ಮ ಹಚ್ಕೆ ಬರ್ರಿ ಅಂತ ಇರ್ತಾರೆ ಈ ಕಂಡಕ್ಟ್ರು. ಆವಾಗ ಪಾಪ ಅವ್ರಿಗೆ ಮಂದಟ್ ಆಗ್ಬಿಟ್ಟೈತಿ, ಗಂಡು ಮಕ್ಳೇ ಬಸ್ಸಿಗೆ ಹತ್ತಲ್ಲ KSRTCಗೆ, ಹೆಣ್ಮಕ್ಳೇ ಬರೀ ಹತ್ತೋದು ಅಂತ ಬರ್ರಿ ಬರ್ರಿ ಬರ್ರಿಯಮ್ಮ 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 ಅಂತಿರ್ತಾರೆ ಕಂಡಕ್ಟ್ರು ಬಸ್ನಾಗಿ. ಅರೆ ರೈಟ್ ರೈಟ್ ರೈಟ್. ಅಂಕಲ್ ಅಂಕಲ್ ನಮ್ಮಿಬ್ರಿಗೂ ಜಾಗ ಕೊಡಿ ಅಂಕಲ್. ಶಿವನೇ ಶಂಭುಲಿಂಗ, ಯಾಕಮ್ಮ ನಾವಿಬ್ಬರು ನಿಮ್ಮಿಬ್ರು ಜಾಗ ಕೊಡಬೇಕು? ಅಂಕಲ್ ನೋಡಿ ಅದ್ರ ಮೇಲೆ ಬರೆದಿದೆ ಮಹಿಳೆಯರಿಗೆ ಅಂತ, ಅದಕ್ಕೆ ಇದು ನಾವು ಕೂತ್ಕೊಳ್ಳೋ ಸೀಟು ಅಂಕಲ್, ನಮ್ಮಿಬ್ರಿಗೂ ಕೊಡ್ಬೇಕು ನೀವೀಗ. ಅಲ್ಲಿ ಬರ್ದಿಲ್ವ ಅಂಕಲ್ ಮಹಿಳೆಯರಿಗೆ ಅಂತ? ಅದಕ್ಕೆ ನಾವು ಮಹಿಳೆಯರು, ಅದಕ್ಕೆ ನಮಗೆ ಸೀಟ್ ಕೊಡಿ ಅಂಕಲ್. ಶಿವನೇ ಶಂಭುಲಿಂಗ, ಇದ್ರಾಗೆ ಮಹಿಳೆಯರಿಗೆ ಅಂತ ಬರ್ದಿದ್ರೆ ಇದನ್ನ ಸೀಟ್ ಅವ್ರಿಗೇ ಕೊಡ್ಬೇಕೇನಮ್ಮ? ಓಸಿ ಅಲ್ಲೇ ಎಲ್ಲಾದರೂ ಕೂತ್ಕೊಳ್ರಮ್ಮ, ಏನು ಇದೇ ಸೀಟ್ ಆಗಬೇಕೇನಮ್ಮ ನಿಮಗೆ? ಅಯ್ಯೋ ಸುಮ್ಮನೆ ಕೊಡ್ರಿ ಸೀಟ್ನ ನಮಗೆ, ಆಗಿನ ತೊಟ್ಟಿ ನಿಂತ್ಕೊಂಡಿದ್ದೀವಿ, ಇನ್ನು ನಿಮಗೆ ಕೊಡಬೇಕೆ ನಮಗೆ ಕೊಡಬೇಕೆ ಅಂತ ಕೇಳ್ತಾ ಇರ್ರಿ. ಆವಾಗ 5 ಕಿಲೋಮೀಟ್ರ್ ಮುಂದೆ ಹೋಗೈತೆ ಬಸ್ಸು. ಅಲ್ಲಿ ಮಹಿಳೆಯರಿಗೆ ಸೀಟ್ ಅಂತ ಅಲ್ಲಿ ಬರ್ದಿಲ್ಲ. ಆ ಹುಡುಗಿ ಹೇಳ್ತಿಲ್ಲ, ಕೊಡ್ರಿ ನಮಗೆ ಸೀಟ್, ಅದನ್ನ ಮಹಿಳೆಯರು ಕುತ್ಕೊಂಬ ಸೀಟ್ನ ನೀವೇ ಕುತ್ಕೊಂಡಿದ್ದೀರಾ? ರೀ ಕಂಡಕ್ಟ್ರೇ ಬರ್ರಿ ಇಲ್ಲಿ ಒಂದು ರೋಬೋಟು. ತಿರ್ಗ ಏನ್ರಿ ನಿಮ್ದು? ಅಯ್ಯೋ ಹೇಳಪ್ಪ ಏನ್ ನಿಂದು? ರೀ ಕಂಡಕ್ಟ್ರೇ, ಇಲ್ಲಿ ಮಹಿಳೆಯರಿಗೆ ಅಂತ ನೀವು ಬರ್ದಿದ್ದೀರಂತೆ, ಅದಕ್ಕೆ ಇವರಿಬ್ರು ಮಹಿಳೆಯರಲ್ಲ, ಅದಕ್ಕೆ ಈ ಸೀಟ್ನ ಬಿಟ್ಕೊಂಡು ಕೊಡ್ಬೇಕಂತೆ ನಾವು. ಅಲ್ಲಿ ಮಹಿಳೆಯರಿಗೆ ಅಂತ ಬರ್ದಿರೋದಕ್ಕೆ ವಸಿ ಹಂಗೇನೆ ಪುರುಷರಿಗೆ ಅಂತ ಎಲ್ಲಿ ಬರ್ದೈತೆ ತೋರಿಸ್ರಿ ಬಸ್ನಾಗೆ, ನಾವು ಅಲ್ಲೇ ಹೋಗಿ ಕುತ್ಕೊಂತೀವಿ. ಪುರುಷರಿಗೆ ಅಂತ ಏನಿರಲ್ಲ ಕಣಪ್ಪ, ಹಿರಿಯ ನಾಗರಿಕರಿಗೆ ಅಂತೆಲ್ಲ ಇರ್ತೈತಿ. ಒಂದು ರೋಬೋಟು ಅಲ್ಲಿ ಮಹಿಳೆಯರಿಗೆ ಅಂತ ಬರ್ದಾಗ ನೀವು ಮಹಿಳೆಯರಿಗೆ ಬಿಟ್ಕೊಂಡು ಕೊಡ್ಬೇಕಣ್ರಪ್ಪ. ಹಂಗಲ್ಲ ಕಂಡಕ್ಟ್ರೆ, ನೀವು ಮಹಿಳೆಯರಿಗೆ ಅಂತ ಇಲ್ಲಿ ಬರ್ದಿದ್ರ ಅಂದಮೇಲೆ ಪುರುಷರಿಗೆ ಅಂತ ಯಾಕೆ ಬರ್ದಿಲ್ಲ? ನೀವು ಪುರುಷರಿಗೆ ಗಂಡಸರಿಗೆ ಅಂತ ಬರಿಬೇಕಿತ್ತು, ನೀವು ಯಾಕೆ ಬರ್ದಿಲ್ಲ ಅದನ್ನ? ಹಂಗಲ್ಲ ಕಣಪ್ಪ, ಅದು
ನಾವು ಬರೆಯೋದಲ್ಲ, ಅಲ್ಲಿ ಬಸ್ನಾಗೆ ಮುಂಚೆನೆಲ್ಲ ಬರ್ದಿರ್ತಾರ ಕಣಪ್ಪ. ಹಂಗಾರೆ ನೀವು ಬರ್ದಿರಲ್ವಾ ಕಂಡಕ್ಟ್ರೆ? ಸೋರಿ ಬಿಡ್ರಿ. ಇನ್ಮೇಲೆ ಎಲ್ಲಾ ಗಂಡು ಮಕ್ಕಳು ಆ ಕೆಂಪಂದು ಪೇಂಟ್ ತಗೊಬಂದು ಸೊಪ್ಪಿಳಿದಂಗೆ ಎಲ್ಲಾ ಕಿಟಕಿತಾಗೆ ಎಲ್ಲ ಗಂಡಸರಿಗೆ ಪುರುಷರಿಗೆ ಅಂತ ಬರೀರಪ್ಪ. ಓಟ್ ಇದು ಬಸ್ನಾಗೆ ಬೋಲು ಸಮಸ್ಯೆ ಆಗ್ತೈತಿ. ಮಹಿಳೆಯರಿಗೆ ಅಂತ ಎಲ್ಲೋಡು ಇದ್ರು ಆ ಸೀಟಿಂತಾವ ಬರ್ದಿರ್ತಾರೆ. ಓಸಿ ಪುರುಷರಿಗೆ ಗಂಡಸರಿಗೆ ಅಂತ ಎಲ್ಲೂ ಬರ್ದಿರಲ್ಲ. ಓಸಿ ಗಂಡು ಮಕ್ಕಳೆಲ್ಲ ಇನ್ಮ್ಯಾಕೆ ಆ ಕೆಂಪಂದು ಪೇಂಟ್ ತಗೊಬಂದ್ಬಿಟ್ಟು ಬಣ್ಣನ ಎಲ್ಲಾ ಕಡೆಗೂ ಆ ಗಂಡಸರಿಗೆ ಪುರುಷರಿಗೆ ಅಂತ ಬರ್ದ್ಬಿಡ್ರಪ್ಪ. ಇಲ್ಲಾಂದ್ರೆ ಗಂಡಸರಿಗೆ ಸೀಟೇ ಇಲ್ದಂಗ ಆಗ್ತೈತಿ. ನೋಡಿ ಇವಾಗ ನಾವು ಅವ್ರಿಗೆ ಬಿಟ್ಕೊಂಡು ಕೊಡಬೇಕು ಸೀಟ್ನ ಮಹಿಳೆಯರಿಗೆ. ಇದೇನೋ ಅಮಾವಾಸ್ಯೆ ಹಿಂಗಾಗೋಗ್ಬಿಡ್ತಲ್ಲೋ. ನಾವು ಅಲ್ಲಿದ್ದ ಕುತ್ಕ ಬಂದಿದ್ರು ಇವ್ರು ಇಲ್ಲಿ ಹತ್ಕೊಂಡು ನಮ್ಮಿಬ್ರು ಸೀಟ್ನಾಗಿದ್ದ ಎಬ್ಬರಿಸ್ಬಿಟ್ರಲ್ಲೋ ಅಮಾವಾಸ್ಯೆ. ಈ ಇಬ್ರು ಹೆಣ್ಮಕ್ಳು ಸೇರಿ ಈರು ನಾಗಣ್ಣ ಹಿರಿಯೂರ್ನಾಗೆ ಕೆಂಪಂದು ಬಣ್ಣ ತಗೊಬಂದು ಎಲ್ಲಾ ಸೀಟಿಂತಾವ ಗಂಡಸರಿಗೆ ಪುರುಷರಿಗೆ ಅಂತ ಬರ್ಕ ಬಂದ್ಬಿಡ್ತೀನಿ. ಏನ್ರಮ್ಮ ನೀವೆಲ್ರಮ್ಮ ಇಳಿಯೋದು? ನೀವು ಇಳಿದ್ಮೇಲೆ ಆದ್ರೂ ಆ ಸೀಟ್ನಾಗ ಕುತ್ಕೊಂತೀವಿ ಕಣ್ರಮ್ಮ. ಅಂಕಲ್ ನೋಡಿ ಅಂಕಲ್, ನಾವು ಈ ಸೀಟ್ ಬಿಟ್ಟು ಇಳಿಯೋದೇ ಇಲ್ಲ ಅಂಕಲ್. ನಾವಿವಾಗ ಈ ಬಸ್ನಾಗೆ ಹಿರಿಯೂರ್ಗನ ಹೋಗಿ ಇದೇ ಬಸ್ನಾಗೆ ತಿರ್ಕೊಂಡು ನಮ್ಮೂರಿಗೆ ಇದೇ ಸೀಟ್ನಾಗೆ ಕುತ್ಕೊಂಡು ಬರ್ತೀವಿ ಅಂಕಲ್. ನಾವು ಮಂತವ ಇದ್ದು ಬೇಜಾರಾಯಿತು ನೋಡಿ ಅಂಕಲ್. ಅದಕ್ಕೆ ನಾವು ಒಂದು ರೌಂಡ್ ಹಿರಿಯೂರ್ಗನ ಹೋಗಿ ಬರೋಣ ಅಂತ ಬಂದ್ವಿ ಅಂಕಲ್. ನಾವು ಸೀಟ್ ಬಿಟ್ಟು ಇಳಿಯೋದೇ ಇಲ್ಲ ಅಂಕಲ್. ಇದ್ರಾಗ ಇವಾಗ ಹಿರಿಯೂರ್ಗನ ಹೋಗ್ತೀವಿ, ಹಿರಿಯೂರಿಂದ ಇದೇ ಬಸ್ ತಿರ್ಕೊಂಡು ಬರುತ್ತೆ, ಇದೇ ಸೀಟ್ನಾಗೆ ಕುಂತಿರ್ತೀವಿ, ಇದೇ ಬಸ್ ಕರ್ಕೊಂಡ್ ಬರ್ತೈತೆ ಅಂಕಲ್. ನಾವೆಲ್ಲೂ ಇಳಿಯೋದಿಲ್ಲ ಅಂಕಲ್. ಏನಮ್ಮ ಹುಡುಗಿ ಮಂತಾಗೆ ಇದ್ದು ಬೇಜಾರಾಗುತ್ತೆ ಅಂತ ಬೇಜಾರ ಕಳ್ಕೊಂಬಕ್ ಬಂದಿದ್ಯಾನಮ್ಮ ಈ ಬಸ್ನಾಗ ಹಂಗಾರ ನೀನು? ಹ್ಞೂ ಅಂಕಲ್, ಮಂತವ ಇದ್ದು ಬೇಜಾರಾಗೋದು, ಸೆಕೆ ಆಗೋದು ಅಂಕಲ್. ಅದಕ್ಕೆ ನೋಡ್ರಿ ಕಿಟಕಿ ಪಕ್ಕನೇ ಕುಂತಿದ್ದೀನಿ, ತಣ್ಣು ಗಾಳಿ ಬರ್ತೈತೆ. ಮಂತಾಗಿದ್ರೆ ಸೆಕೆ ಅಂದ್ರೆ ಸೆಕೆ, ಅದಕ್ಕೆ ಈ ಬಸ್ನಾಗನ ಬಂದು ಕಿಟಕಿ ಪಕ್ಕ ಕುತ್ಕೊಂಡ್ರೆ ತಣ್ಣು ಗಾಳಿ ಬರ್ತೈತೆ ಅಂತ ಈ ಬಸ್ನಾಗ ಅಡ್ಡಾಡ್ತಾ ಇದ್ದೀನಿ ಅಂಕಲ್. ಮಂತವ ಸೆಕೆ ಜಾಸ್ತಿ ಆಗ್ತಿತ್ತು, ಅದಕ್ಕೆ ಗಾಳಿ ಬೇಕಿತ್ತಲ್ಲ, ಅದಕ್ಕೆ ಈ ಬಸ್ಸಿಗೆ ಬಂದೆ ಅಂಕಲ್. ಅಲ್ಲ ಕಣಾಜೆ, ನೀನ್ ಯಾಕಾಜಿ ಹೋಗ್ತಾ ಇದೀಯ? ಯಾಕೆ ನಿನಗೂ ಸೆಕೆ ಆಗೋದೇನಾಜೆ? ಇಲ್ಲ ಕಣಪ್ಪ, ಹಿರಿಯೂರಿಗೆ ನಾನು ಉಂಡ್ರೆ ಒಟ್ಟು ಅಡಿಕೆ ಎಲೆನು ಹೊಗೆ ಪುಡಿ ಎಲ್ಲ ತಗೊಂಬರೋಣ ಅಂತ ಹೋಗ್ತಾ ಇದ್ದೀನಿ ಕಣಪ್ಪ. ಯಾಕಪ್ಪ? ಯಾಕಾಜೆ ನಿಮ್ಮೂರಾಗೆ ಅಡಿಕೆ ಎಲೆ ಹೊಗೆ ಪುಡಿ ಸಿಗಕ್ಕಿಲ್ಲೇನಾಜೆ? ಸಿಗುತ್ತೆ ಕಣಪ್ಪ, ಉಂಡ್ರೆ ಒಟ್ಟು ನಮ್ಮ ಹಳ್ಳಿನಾಗೆ ಅಡಿಕೆ ಎಲೆಗೆ ಜಾಸ್ತಿ ದುಡ್ಡು ತಗೊಂತಾರೆ, ಹೊಗೆ ಪುಡಿಗೂ ಜಾಸ್ತಿ ದುಡ್ಡು ತಗೊಂತಾರೆ. ಹೆಂಗೋ ಬಸ್ಸು ಉಚಿತ ನೋಡು ಮಹಿಳೆಯರಿಗೆ, ಅದಕ್ಕೆ ಬಸ್ನಾಗ ಹಿರಿಯೂರ್ಗನ ಹೋದ್ರೆ ಅಲ್ಲಿ ಸಂತೆನಾಗೆ ಜಾಸ್ತಿ ಕೊಡ್ತಾರೆ. ಅದಕ್ಕೆ ಅಲ್ಲೇ ಸಂತೆನಾಗ ಹೋಗಿ ಹೊಗೆ ಪುಡಿ ಅಡಿಕೆ ಎಲ್ಲ ತಕೊಂಡು ಇದೇ ಬಸ್ಗೇನೆ ನಮ್ಮೂರಿಗೆ ಹೋಗ್ತೀನಿ ಕಣಪ್ಪ. ನಮ್ಮ ಹಳ್ಳಿನಾಗೆ ಬೋಲ್ ರೇಟು ಅಂಗಡಿಗೆಲ್ಲ ಅಲ್ಲಿ ತಗೊಂಬಕ್ಕೆ ಹೋದ್ರೆ ಅವರು ಹಿರಿಯೂರಿಗೆ ಬಂದು ಸಂತೆನಾಗೆ ತರೋದು, ಅದ್ರ ಬದಲು ನಾವೇ ಹೋಗಿ ಅಲ್ಲಿ ತಗೊಬಂದ್ರೆ ಹೆಂಗೋ ಈಟೋ ಊಟ ದುಡ್ಡು ಉಳಿತೈತೆ ಕಣಪ್ಪ. ಏನು ಬಸ್ ಚಾರ್ಜ್ ಏನು ಕೊಡಂಗಿದ್ದೀವಿ, 4 ಹೆಜ್ಜೆ ಹೋಗಿ ತೊಂದ್ರೆ ಆಯ್ತು ಅಂತ ನಮ್ಮ ಊರಿನಾಗೆ ನಾವು ಅಡಿಕೆ ಎಲೆನೇ ತಗೊಂಬಕ್ಕೆ ಹೋಗಲ್ಲ ಕಣಪ್ಪ. ಹಿರಿಯೂರಿಗೆ ಬಂದು ತಕೊಂಡು ಅಡಿಕೆ ಎಲೆ ಹೊಗೆ ಪುಡಿನ ಇದೇ ಬಸ್ಗೆ ಬತ್ತಿ ಕಣಪ್ಪ ನಾವು. ನೀವು ಎಲ್ಲಿದ್ರಪ್ಪ ಹೋಗ್ತಾ ಇರೋದು? ನಾವು ಮನೆಯಾಗೆ ಉಂಬಾಕ್ ಮಾಡಿಕಾರಿರ್ಲಿಲ್ಲ, ಅದಕ್ಕೆ ಹಿರಿಯೂರ್ನಾಗೆ ಕೆಟ್ಟೆ ಇಡ್ಲಿನೂ ಚಟ್ನಿ ಬೋ ಚಂದಕ್ಕಿರ್ತೈತಂತೆ, ಅದಕ್ಕೆ ತಿಂಬಾಕ್ ಹೋಗ್ತಾ ಇದೀವಿ. ಮನೆಯಾಗ ಯಾರು ಉಂಬಾಕ್ ಮಾಡಿಕ್ತಾ ಇಲ್ಲದೆ ಇರೋದಕ್ಕೆ ಎಲ್ಲ ಹತ್ಲಾಗಿತ್ಲಾ ಬಸ್ನಾಗ ಸುತ್ತರಿತಿರೋದಕ್ಕೆ ನಾವು ಹಿರಿಯೂರ್ಗೆ ಹೋಗಿ ಕೆಟ್ಟೆ ಇಡ್ಲಿನೂ ಚಟ್ನಿ ತಿಂಬಾಕ್ ಹೋಗ್ತಾ ಇದೀವಿ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಪರಿಸ್ಥಿತಿ ಬಸ್ನಾಗೆ ಹೆಂಗೈತೆ ಅಂತ. ವಸಿ ನಿಮ್ಗೂ ಹಿಂಗೆಲ್ಲ ಆಗಿರ್ಬೇಕಲ್ಲನಪ್ಪ. ಸರಿ ಕಣ್ರಪ್ಪ, ವಸಿ ಈ ಹಳ್ಳಿ ಜಾಣಾರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ರಪ್ಪ, ಸುಮ್ಮನಾಗಬೇಡ್ರಿ. ಹಂಗೆ ಇದು ಅಮಾವಾಸ್ಯೆ ಎಡವಟ್ಟು ಭಾಗ 29, ಇದರ ಮುಂದುವರಿದ ಭಾಗ 30ರಲ್ಲಿ ಇರುತ್ತದೆ ನೋಡಿ.